ಇನ್ನು ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ರಮ್ಯಾ ಮೊದಲ ಬಾರಿಗೆ ರಿಯಾಕ್ಷನ್ ನೀಡಿದ್ದಾರೆ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಕ್ಕಿದೆ ಅಂತ ನಟಿ ರಮ್ಯಾ ರಿಯಾಕ್ಷನ್ ಕೊಟ್ಟಿದ್ದಾರೆ. ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ರಮ್ಯಾ ಮೊದಲ ರಿಯಾಕ್ಷನ್ ಮಾಧ್ಯಮಗಳ ಎದುರಿಗೆ. ರೇಣುಕಾ ಸಾವಿಗೆ ನ್ಯಾಯ ಸಿಕ್ಕಿದೆ. ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳು ಕಳಿಸೋದು ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆ ಪತ್ನಿಯಿಂದ ಹ್ಯಾಂಡಲ್ ಆಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಎಂದು ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ಖಾಸಗಿ ಶೋರೂಮ್ ಉದ್ಘಾಟನೆಗೆ ಆಗಮಿಸಿದ್ದಾಗ ರಮ್ಯಾ ಈ ಹೇಳಿಕೆಯನ್ನು ನೀಡಿರುವಂಥದ್ದು. ರಮ್ಯಾರವರ ಆಡಿಯೋ ಒಂದು ವೈರಲ್ ಆಗಿತ್ತು. ದರ್ಶನ್ ಬಹಳ ಚೆನ್ನಾಗಿ ಬದುಕಿದ್ರು, ಹಿಂಗಾಗಬಾರ್ದಾಗಿತ್ತು ಅಂತ ಮಾತಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಖಾಸಗಿ ಶೋರೂಮ್ ಉದ್ಘಾಟನೆಗೆ ಬಂದಂತ ರಮ್ಯಾ ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಮ್ಯಾಮ್, ಹೆಣ್ಮಕ್ಳಿಗೆಲ್ಲ ಧೈರ್ಯ ಬಂದಿದೆ. ತುಂಬಾ ಜನ ಅದೊಂದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು. ಹೌದು, ಕಾಮೆಂಟ್ಸ್ ಅಂಡ್ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೇದಾಯ್ತು ಅಂತ. ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ರೆ ಇನ್ನೂ ಅರೆಸ್ಟ್ ಆಗ್ತಾ ಇದೆ. ಎಷ್ಟೋ ಜನ ಅವರು ಮನೆಗೆ ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವರ್ಷಿತಾ ಸಂಪರ್ಕದಲ್ಲಿದ್ದಾರೆ. ವರ್ಷಿತಾ, ಒಂದ್ ಕಡೆಯಲ್ಲಿ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ರಮ್ಯಾ ಹೇಳ್ತಾರೆ, ಅಯ್ಯೋ ಪಾಪ ದರ್ಶನ್ಗೆ ಹಿಂಗಾಗಬಾರ್ದಾಗಿತ್ತು ಅಂತ ಹೇಳಿ. ಬಟ್ ಇವತ್ತು ಹೇಳ್ತಾ ಇದ್ದಾರೆ, ಎಲ್ಲದೂ ಕೂಡ ಒಳ್ಳೇದಾಯ್ತು, ರೇಣುಕಾ ಸ್ವಾಮಿಗೆ ನ್ಯಾಯ ಸಿಕ್ತು ಅಂತ ಹೇಳಿ. ಈ ಮಾತಲ್ಲಿ ಈ ಎರಡರಲ್ಲಿ ಯಾವ ಮಾತನ್ನ ನಾವು ನಂಬಬೇಕು, ಯಾವ ಮಾತನ್ನ ಬಿಡಬೇಕು ಅಂತ ಹೇಳಿ ವರ್ಷಿತಾ? ಎಸ್ ಕಾರ್ತಿಕ್, ಇನ್ನು ಈಗಾಗಲೇ ದರ್ಶನ್ ಅವರು ಜೈಲು ಪಾಲಾಗಿರುವಂತದ್ದು. ಜೊತೆಗೆ ಯಾವಾಗ ರೇಣುಕಾ ಸ್ವಾಮಿ ಹತ್ಯೆಯನ್ನ ಮಾಡಿ ಜೈಲು ವಾಸವನ್ನ ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ಕೂಡ ಒಂದಷ್ಟು ಈ ಸಿನಿ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಟಾಕ್ ಗಳಿತ್ತು. ಅದರಲ್ಲೂ ಬಹು ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗಿರುವಂತಹದ್ದು ಮೋಹಕ ತಾರೆ ರಮ್ಯಾ ಅವರು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು, ಜೊತೆಗೆ ಡಿಬಾಸ್ ಅವರ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ, ಜೊತೆಗೆ ಅವರು ವಾರ್ನ್ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ಕೂಡ ರಮ್ಯಾ ಅವರು ಸ್ವತಃ ಕೊಟ್ಟಿದ್ರು. ಆದ್ರೆ ಅದಕ್ಕೆ ಅದೇ ಕಾರಣಕ್ಕೂ ಕೂಡ ದರ್ಶನ್ ಅವರು ಕೂಡ ಯಾವುದೇ ರೀತಿ ರಿಯಾಕ್ಟ್ ಮಾಡಿರ್ಲಿಲ್ಲ. ಅದಾದ ಬಳಿಕ ಈಗ ಜೈಲು ವಾಸವನ್ನ ಅನುಭವಿಸ್ತಾ ಇರೋದ್ರಿಂದ ಒಂದ್ ರೀತಿಯಾಗಿ ರಮ್ಯಾ ಅವರ ಸ್ನೇಹಿತರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪಾಪ ನಟ ದರ್ಶನ್ಗೆ ಹೀಗಾಗಬಾರ್ದಿತ್ತು, ಬಟ್ ಆಗಿದೆ ಅನ್ನುವಂತಹ ಮಾತುಗಳನ್ನ ಸ್ವತಃ ರಮ್ಯಾ ಅವರೇ ಹೇಳ್ತಾ ಇದ್ರು. ಆದ್ರೆ ಇವತ್ತು ಹೇಳ್ತಿರುವ ಮಾತೇನಪ್ಪಾ ಅಂತ ಅಂದ್ರೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಗತ್ತೆ, ಜೊತೆಗೆ ರೇಣುಕಾ ಸ್ವಾಮಿ ಅವರಿಗೆ ಏನೋ ನ್ಯಾಯ ಸಿಕ್ತಂಗಾಯ್ತು ಅನ್ನುವಂತಹ ಒಂದಷ್ಟು ಮಾತುಗಳನ್ನ ಕೂಡ ಈಗ ಆಡ್ತಾ ಇರುವಂತದ್ದು. ನಿಜಕ್ಕೂ ರಮ್ಯಾ ಅವರ ನಡೆ ಯಾವ ರೀತಿ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿಯನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಿನ್ನೆಯಿಂದ ಕೂಡ ನಿರಂತರವಾಗಿ ತನ್ನ ಸೆಲೆಬ್ರಿಟೀಸ್ ಗಳಿಗೆ ಒಂದಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಅಂದ್ರೆ ಡೆವಿಲ್ ಸಿನಿಮಾವನ್ನ ಗೆಲ್ಸ್ಕೊಡಿ ಅನ್ನೋದಾಗಿರ್ಬೋದು, ಜೊತೆಗೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನುವಂಥದ್ದಾಗಿರ್ಬೋದು. ಈ ಎಲ್ಲಾ ನಡೆಗಳಿಗೂ ಕೂಡ ಈಗ ರಮ್ಯಾ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಅಂತಹ ಅವರ ಒಂದಷ್ಟು ಮೆಸೇಜ್ ಗಳನ್ನ ಎಲ್ರೂ ಕೂಡ ಸ್ವಾಗತಿಸೋಣ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇರುವಂತದ್ದು. ಜೊತೆಗೆ ಯಾವೊಬ್ಬ ಸ್ಟಾರ್ ನಟ ಅಥವಾ ನಟಿಯರು ಈ ರೀತಿ ಸಿನಿಮಾ ಮಾಡ್ತಾರೆ, ಹಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ, ಅಥವಾ ಸ್ಟಾರ್ ಗಿರಿ ಇರಿಸುವಂತಹ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಓಡಾಡುವಂತಹ ಮಾತುಗಳು ಏನಿದೆ ಅದಕ್ಕೂ ಕೂಡ ರಮ್ಯಾ ಅವರು ಹೇಳಿದ್ರು. ಇನ್ನೊಂದ್ ಕಡೆ ರಮ್ಯಾ ಅವರು ಒಂದ್ ಕಡೆಯಾಗಿ ದರ್ಶನ್ ಅವರಿಗೆ ಒಳ್ಳೇದು ಅಂತ ಅಂತಾರೆ, ಇನ್ನೊಂದ್ ಕಡೆಯಾಗಿ ಪಾಪ ಈಗ ಆಗ್ಬೋದಿತ್ತು ಅಂತ ಇದ್ದಾರೆ. ಇದು ಯಾವ ರೀತಿ ರಮ್ಯಾ ಅವ್ರ ನಡೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ವರ್ಷಿತಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ.